ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದೆಲ್ಲದರ ನಡುವೆ ಮತ್ತೊಂದು ದುರಂತ ಸಂಗತಿ ಅಂತ ಅಂದ್ರೆ ಈಗ ಸಾವಿನ ಸಂಖ್ಯೆ 30ಕ್ಕೆ ಏರಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಉಗ್ರರ ಗುಂಡಿಗೆ ಬಲಿಯಾದಂತ ದೇಶದ ಪ್ರವಾಸಿಗರ ಸಂಖ್ಯೆ 30ಕ್ಕೆ ಏರಿಕೆ ಆಗಿದೆ. ಇದರಲ್ಲಿ 2 ಕನ್ನಡಿಗರು ಇದ್ದಾರೆ, ಇನ್ನೂ ಅದೆಷ್ಟು ಮಂದಿ ಇದ್ದಾರೋ ಗೊತ್ತಿಲ್ಲ. 2 ವಿದೇಶಿ ಪ್ರಜೆಗಳು ಕೂಡ ಇದ್ದಾರೆ. 30 ಮಂದಿಯಲ್ಲಿ 2 ವಿದೇಶಿ ಪ್ರಜೆಗಳು, ಆರಂಭದಲ್ಲಿ 2 ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಈಗ ನೋಡ್ತಾ ಇದ್ದಾಗೆ ಸಾವಿನ ಸಂಖ್ಯೆ 30ಕ್ಕೆ ಏರಿಕೆ ಆಗಿದೆ. ಇನ್ನೂ ಬಹಳ ಮಂದಿ ಮೃತಪಟ್ಟಿರ್ಬೋದ ಅಂತ ಚಾನ್ಸಸ್ ಇದೆ. ಒಂದೊಂದು ದೃಶ್ಯ, ಒಂದೊಂದು ಫೋಟೋ ಕೂಡ ಆ ಸಂದರ್ಭದ ಪೈಶಾಚಿಕತೆಯನ್ನ ತೋರಿಸ್ತಾ ಇದೆ. ಶ್ರೀನಗರಕ್ಕೆ ತೆರಳಿದ್ದಾರೆ ಅಮಿತ್ ಶಾ. ಮೋದಿ ಸೂಚನೆ ಬೆನ್ನಲ್ಲೇ ಶ್ರೀನಗರಕ್ಕೆ ಅಮಿತ್ ಶಾ ಸದ್ಯ ದೌಡಾಯಿಸಿದ್ದಾರೆ. ಒಂದು ಉನ್ನತ ಮಟ್ಟದ ಸಭೆಯನ್ನ ನಡೆಸ್ತಾ ಇದ್ದಾರೆ ಅಮಿತ್ ಶಾ. ಈಗ ಉಗ್ರರ ದಾಳಿ ಸಂಬಂಧ ಭದ್ರತಾ ಪಡೆಗಳ ಜೊತೆಗೆ ಸಭೆ ನಡೆಸೋರಿದ್ದಾರೆ ಅಮಿತ್ ಶಾ. ಶ್ರೀನಗರದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದ್ದು ಜಮ್ಮು ಕಾಶ್ಮೀರದ ಸಿಎಂ, ಲೆಫ್ಟಿನೆಂಟ್ ಗವರ್ನರ್, ಹಿರಿಯ ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ ಈ ಸಭೆಯಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಅಮಿತ್ ಶಾ ಅವರು ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾ ಇದ್ದ ಹಾಗೆ ಒಮರ್ ಅಬ್ದುಲ್ಲಾ ಸೇರಿದ ಹಾಗೆ ಅಲ್ಲಿ ಹಲವು ಮಂದಿ ಉಪಸ್ಥಿತರಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೀಗ ಸಭೆ ಕೂಡ ಆರಂಭ ಆಗ್ತಾ ಇದೆ. ಆ ಸನ್ನಿವೇಶವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸೇನೆಗೆ ಸಂಬಂಧಪಟ್ಟ ಹಾಗಿನ ಪ್ರಮುಖ ಅಧಿಕಾರಿಗಳು, ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗಿನ ಮುಖ್ಯಮಂತ್ರಿ, ಲೆಫ್ಟಿನೆಂಟ್ ಗವರ್ನರ್ ಇವರೆಲ್ಲ ಸೇರಿ ಈಗ ಒಂದು ಸಭೆಯನ್ನ ನಡೆಸ್ತಾ ಇರುವಂಥದ್ದು. ಸೊ ಈ ಸಭೆಯಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಮತ್ತೆ ಹೇಗಾಯ್ತು, ಏನು ಎತ್ತ ಅನ್ನುವಂಥ ಡೀಟೇಲ್ಸ್ ಕೊಡೋನ್ನ ಪಡೆದುಕೊಳ್ಳೋದ್ರ ಜೊತೆಗೆ ನಂತರದ ಹಂತದಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ, ಆಮೇಲೆ ಆ ಉಗ್ರ ಸಂಘಟನೆ ಯಾವುದು, ಯಾವ ರೀತಿಯಾಗಿ ಇಲ್ಲಿ ಬಂದು ನೆಲೆ ನಿಂತಿದ್ದಾರೆ, ಲೋಕಲ್ಸ್ ಯಾರು ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಇದೆಲ್ಲವನ್ನ ಪತ್ತೆ ಹಚ್ಚಬೇಕಾದಂಥದ್ದು ಅನಿವಾರ್ಯತೆ ಇದೆ. ಮುಂದೆ ಇಂಥ ಘಟನೆಗಳು ನಡೆಯದೇ ಇರುವಂಥ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕಿದೆ. ಇದು ಇಡೀ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮಕ್ಕೂ ಕೂಡ ಬಿದ್ದಿರುವಂಥ ದೊಡ್ಡ ಹೊಡೆತ. ಜನ ಜಮ್ಮು ಕಾಶ್ಮೀರ ಅಂದರೆ ಭಯ ಬೀಳುವಂಥ ರೀತಿಯಾದಂಥದ್ದಾಗಿದೆ ಇವತ್ತಿನ ಈ ಅಟ್ಯಾಕ್. ಹಾಗಾಗಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾದಂಥದ್ದು ಅನಿವಾರ್ಯತೆ ಇದೆ. ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ಮಾಡಿದ ಹೇಗೆ, ಅವರು ಸಿದ್ಧ ಮಾಡಿಕೊಂಡಿದ್ದಂತ ಆ ಸಂಚ್ ಹೇಗಿತ್ತು, ಉಗ್ರರ ದಾಳಿಯ ಸಂದರ್ಭ ಬಹಳ ಭೀಕರವಾಗಿತ್ತು. ಅವ್ರು ಎಸಗಿರುವಂತ ಕೃತ್ಯ ಕೂಡ ಅಷ್ಟೇ ಭೀಕರತೆಯಿಂದ ಕೂಡಿತ್ತು. ಕೆಲವರು ಹೇಳೋ ಪ್ರಕಾರವಾಗಿ ಅಲ್ಲಿರುವಂತವರು ಸೈನಿಕರಂತೆ ಬಟ್ಟೆ ತೊಟ್ಟು ಬಂದು ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ. 50ಕ್ಕೂ ಹೆಚ್ಚು ಸುತ್ತು ಗುಂಡಿನ ದಾಳಿಯನ್ನ ನಡೆಸಿ ಇಂಥ ಭೀಭತ್ಸ ಕೃತ್ಯವನ್ನ ಎಸಗಿದ್ದಾರೆ. ಬೈಸರನ್ ಕಣಿವೆಗೆ ಕಾಲ್ನಡಿಗೆಯಲ್ಲಿ ಮಾತ್ರ ಹೋಗೋದಕ್ಕೆ ಸಾಧ್ಯ. ಆ ದುರ್ಗಮ ಪ್ರದೇಶದಲ್ಲಿ ಮೊದಲೇ ಅವಿತು ಕುಳಿತಿದ್ರು ಉಗ್ರರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರವಾಸಿಗರ ಹತ್ತಿರವೇ ಬಂದು ದಾಳಿಯನ್ನ ನಡೆಸಿದ್ದಾರೆ ರಾಕ್ಷಸರು. ಸೈನಿಕರು ಅಂದ್ಕೊಂಡು ಕೆಲ ಪ್ರವಾಸಿಗರು ಮಾತಿಗೆ ಇಳಿದಿರ್ತಾರೆ. ಮಾತನಾಡ್ತಾನೆ ಗುಂಡಿನ ಮಳೆಗೆರೆದಿದ್ರು ಉಗ್ರರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥ ಸಂಗತಿ. ಬಹುತೇಕರು ಹೇಳ್ತಾ ಇರೋ ಪ್ರಕಾರವಾಗಿ 1-2 ಬುಲೆಟ್ ಒಬ್ಬೊಬ್ಬರಿಗೆ, ಅದರಲ್ಲೂ ಕರ್ನಾಟಕದವ್ರು ಮೃತಪಟ್ಟಿರಲ್ಲ ಮಂಜುನಾಥ್, ಅವ್ರ ತಲೆಗೆ ಒಂದೇ ಒಂದು ಬುಲೆಟ್. ಹೀಗೆ ಬಹಳ ಗುಂಡಿನ ದಾಳಿಯನ್ನೇನು ಮಾಡಿಲ್ಲ ಅಷ್ಟು ಮಂದಿ ಕೊಲ್ಲೋದಕ್ಕೆ. 1-2 ಬುಲೆಟ್ನನ್ನು ಒಬ್ಬೊಬ್ಬರನ್ನೇ ಹೊಡೆದೋಡ್ಕಂತ ಬಂದಿದ್ದಾರೆ. ಯಾಕಂದರೆ ಇವ್ರಿಗೆ ಸಮಯ ಇತ್ತು, ಪುರ್ಸೋತಿತ್ತು. ಆಮೇಲೆ ಅವ್ರು ಯಾರ್ಯಾರೋ ಅನ್ನೋ ಪರಿಶೀಲನೆ ಮಾಡುವಷ್ಟು ಅವ್ರಿಗೆ ಅವಕಾಶ ಇತ್ತು. ಅಲ್ಲಿ ಹಾಗಾದ್ರೆ ಯಾರು ಬೇರೆ ಸೇನೆಗೆ ಸಂಬಂಧಪಟ್ಟಾಗ ಸಿಬ್ಬಂದಿನೇ ಇರಲಿಲ್ವಾ ಅಲ್ಲಿ, ಅದು ಇಷ್ಟು ಜನ ಸೇರಿರುವಂಥ ಅಂಥ ಜಾಗದಲ್ಲಿ. ಆಮೇಲೆ ಇವರು ಏಪ್ರಿಲ್ ಆರಂಭದಲ್ಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏಪ್ರಿಲ್ 1ನೇ ತಾರೀಕಿನಿಂದ 7ನೇ ತಾರೀಕಿನ ನಡುವೆ ಸ್ಥಳ ಪರಿಶೀಲನೆಯನ್ನ ಕೂಡ ನಡೆಸಿರ್ತಾರೆ ಈ ಉಗ್ರರು. ಬೈಸರನ್ ವ್ಯಾಲಿಯಲ್ಲಿ ಪರಿಶೀಲನೆ ಮಾಡಿರ್ತಾರೆ ಉಗ್ರರು. ಈಗ ಯಾಕೆ ಅಟ್ಯಾಕ್ ಮಾಡಿದ್ರು, ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಎಲ್ಲಿ ನೋಡಿದ್ರು ಜಮ್ಮು ಕಾಶ್ಮೀರ ಆ ಸೌಂದರ್ಯ ಅದ್ಭುತವಾಗಿದೆ, ಹೋಗಿ ಬನ್ನಿ, ಈ ತೆರಣ ಅಂಥದ್ದು ಭಾರತದಾದ್ಯಂತ ಹರಿದಾಡ್ತಾ ಇದ್ದಂಥ ಸಂಗತಿಯಾಗಿತ್ತು. ಬಹಳ ಸೇಫ್ ಇದೆ, ಈಗ ಹೋಗ್ಬೋದು. ಹಾಗಾಗಿ ಪ್ರವಾಸಿಗರು ಹೆಚ್ಚಾಗಿ ಆ ಕಡೆ ಹೋಗೋದಕ್ಕೆ ಶುರು ಮಾಡ್ತಾ ಇದ್ರು. ಈಗ ಸಂಖ್ಯೆ ನಿಧಾನವಾಗಿ ಹೆಚ್ಚಾಗ್ತಾ ಇತ್ತು. ಪ್ರವಾಸಿಗರ ಮೇಲೆ ನಿರಂತರವಾಗಿ 50 ಸುತ್ತು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. 6ರಿಂದ 7 ಉಗ್ರರು ಭಾಗಿಯಾಗಿರುವಂಥ ಶಂಕೆಯೂ ಕೂಡ ಇದೆ. ಆಮೇಲೆ ಈ ಜಮ್ಮು ಕಾಶ್ಮೀರದ ಜನರಿಗೆ ನಾವಿದ್ದೀವಿ, ಜಮ್ಮು ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕಿಸಬೇಕು, ಈ ಥರ ಎಲ್ಲ ಹೇಳ್ಕೊಳ್ಳುವಂಥ ಉಗ್ರರು ಈಗ ಅದೇ ಜಮ್ಮು ಕಾಶ್ಮೀರದ ಮಂದಿಗೆ ಈಗ ದೊಡ್ಡ ದ್ರೋಹ ಬಗ್ದಿದ್ರಲ್ಲ. ಯಾರು ಹೋಗ್ತಾರೆ ಇನ್ನು ಸದ್ಯದ ಮಟ್ಟಿಗೆ? ಈಗ ಟೂರಿಸಂ ಹೆಚ್ಚಾಗ್ತಾ ಇರುವಂಥ ಈ ಟೈಮ್ನಲ್ಲೇ ಕಾಶ್ಮೀರದಲ್ಲಿ ಹೊರಗಿನವ್ರು ಬಂದು ನೆಲೆಸಬಾರ್ದು. ದಾಳಿಯ ಬೆನ್ನಲ್ಲೇ ಉಗ್ರ ಸಂಘಟನೆಯಿಂದ ಪತ್ರ. ದಿ ರೆಸಿಸ್ಟೆನ್ಸ್ ಫ್ರಂಟ್ ಉಗ್ರ ಸಂಘಟನೆಯಿಂದ ಪತ್ರ
ಪ್ರಕಟಣೆ ಆಗಿದ್ದು 85,000ಕ್ಕೂ ಹೆಚ್ಚು ನಿವಾಸಗಳನ್ನ ಕೊಡಲಾಗಿದೆ. ಪ್ರವಾಸಿಗರ ಸೋಗಿನಲ್ಲಿ ಇಲ್ಲಿ ಬಂದು ಅವರೆಲ್ಲ ನೆಲೆಸ್ತಾ ಇದ್ದಾರೆ. ಬಳಿಕ ತಮ್ಮ ಸ್ವಂತ ಭೂಮಿ ಅಂತೇನೆ ವರ್ತಿಸ್ತಾರೆ. ಕಾನೂನು ಬಾಹಿರವಾಗಿ ನೆಲೆಸೋದಕ್ಕೆ ಮುಂದಾದ್ರೆ ಹಿಂಸಾತ್ಮಕವಾದಂಥ ದಾಳಿ ನಡೆಯುತ್ತೆ ಅಂತ ಉಗ್ರರು ಈ ರೀತಿಯಾದಂಥ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ನೋಡಿ, ಇಲ್ಲಿ ಉಗ್ರರು ಬರೆದಿರುವಂಥ ಅಥವಾ ಹಂಚಿಕೊಂಡಿರುವಂಥ ಆ ಪೋಸ್ಟನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇಲ್ಲಿ 85,000ಕ್ಕಿಂತ ಹೆಚ್ಚಿನ ನಿವಾಸಗಳನ್ನ ಇವರಿಗೆ ಕೊಡಲಾಗಿದೆ. ಯಾರು ಹೊರಗಿನಿಂದ ಬಂದು ನೆಲೆಸಿರುವಂಥವ್ರು? ಯಾರು? ಇದೇ ಉಗ್ರರು ಈಗ ಹೊರಗಿನವರು ಮತ್ತೊಬ್ರು ಅಂತಿರಲ್ಲ, ಎಷ್ಟು ಮಂದಿ ಅಲ್ಲಿದ್ದಂಥವ್ರು ಹೊರಗೆ ಬಂದಿದ್ದಾರೆ. ಈಗ ಅಂಥವ್ರಿಗೆ ಮತ್ತೆ ನೆಲೆ ಕಲ್ಪಿಸುವಂಥ ಕಾರ್ಯ ಆಗ್ತಾ ಇದೆ. ಬಟ್ ಈ ಸ್ಟಿಲ್ ಈ ಉಗ್ರರು ಏನು ಪತ್ರದಲ್ಲಿದೆ, ಬನ್ನಿ ನೋಡೋಣ. ಭಾರತ ಆಕ್ರಮಿತ ಕಾಶ್ಮೀರದಲ್ಲಿ ಭೌಗೋಳಿಕ ಬದಲಾವಣೆಗೆ ದಾರಿ ಮಾಡಿಕೊಡೋದಕ್ಕೆ 85,000ಕ್ಕೂ ಹೆಚ್ಚು ವಾಸಸ್ಥಳಗಳನ್ನು ಕಾಶ್ಮೀರದ ಹೊರಗಿನವರಿಗೆ ಕೊಡಲಾಗಿದೆ. ಇದು ದಿ ರೆಸಿಸ್ಟೆನ್ಸ್ ಫ್ರಂಟ್ ಪತ್ರದಲ್ಲಿ ಉಲ್ಲೇಖ ಆಗಿರುವಂಥ ಸಂಗತಿ. ಈ ಕಾಶ್ಮೀರೇತರರು ಪ್ರವಾಸಿಗರ ಸೋಗಿನಲ್ಲಿ ಬಂದು ಇಲ್ಲಿ ವಾಸಿಸ್ತಾ ಇದ್ದಾರೆ. ಬಳಿಕ ಇದು ತಮ್ಮದೇ ನೆಲ ಅಂತ ಹೇಳಿ ಅವರು ವಾದಕ್ಕೆ ಮುಂದಿಳಿತಾರೆ. ಅಕಸ್ಮಾತ್ ಕಾಶ್ಮೀರದಲ್ಲಿ ಈ ರೀತಿಯಾದಂಥ ಚಟುವಟಿಕೆಗಳು ಮುಂದುವರೆದ್ರೆ ಹಿಂಸೆ ಮುಖೇನವಾಗಿನೇ ಉತ್ತರ ಕೊಡಬೇಕಾಗುತ್ತೆ ಅಂತ ಈ ತರದ ಪತ್ರ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH